ಮಿತ್ರರೇ ನಮಸ್ಕಾರ. ಮಿತ್ರರೇ, INDIA ಕೂಟದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನುವಂಥದ್ದು ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ. ಲೋಕಸಭಾ ಚುನಾವಣೆ ಆದ ಬಳಿಕ INDIA ಕೂಟ ಇನ್ನಷ್ಟು ಗಟ್ಟಿಯಾಗತ್ತೆ ಅಂತ ಅನೇಕರು ಅಂದುಕೊಂಡಿದ್ರು. ಆದರೆ ಮಿತ್ರರೇ, ಆಗಿದ್ದೇ ಬೇರೆ. ಹರಿಯಾಣದ ಸೋಲು, ದೆಹಲಿ ಸೋಲು, ಮಹಾರಾಷ್ಟ್ರದ ಸೋಲು, ಅಂತಿಮವಾಗಿ ಬಿಹಾರದಲ್ಲೂ ಕೂಡ ಸೋಲು. ಹೀಗಾಗಿ INDIA ಕೂಟದಲ್ಲಿ ಒಂದೆತ್ತು ಏರಿಗೆಳೆದ್ರೆ ಇನ್ನೊಂದೆತ್ತು ನೀರಿಗೆಳೆಯುವಂಥ ಪರಿಸ್ಥಿತಿ ಇದೆ. ಯಾಕೆ INDIA ಕೂಟದ ಬಗ್ಗೆ ಇಷ್ಟೊಂದು ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಒಂದು ಬೃಹತ್ ರಾಜ್ಯದಲ್ಲಿ INDIA ಕೂಟ ಛಿದ್ರಗೊಂಡು ಹೋಗಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಈಗ ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬಿದ್ದಿದೆ. ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಅಚ್ಚರಿಯ ಘೋಷಣೆಯನ್ನ ಕೂಡ ಮಾಡಿದೆ. ಮಿತ್ರರೇ, ಮಹಾರಾಷ್ಟ್ರದಲ್ಲಿ ಜನವರಿಯಲ್ಲಿ BMC ಚುನಾವಣೆ ಬರ್ತಾ ಇದೆ, ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ. ಇದು ಶಿವಸೇನೆಯ ಪಾಲಿಗೂ ತೀರಾ ಇಂಪಾರ್ಟೆಂಟ್ ಆದಂತಹ ಚುನಾವಣೆ. ಇನ್ನೊಂದು ಕಡೆ ಆಡಳಿತದಲ್ಲಿರುವಂತಹ ಮಹಾಯುತಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ಚುನಾವಣೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಶಿವಸೇನೆ ಬೇರೆ ಆಗಿರುವಂತಹದ್ದು ಹೊಸ ರಾಜಕೀಯ ಲೆಕ್ಕಾಚಾರಕ್ಕೆ ಕಾರಣ ಆಗಿದೆ. ಇದರ ನಡುವೆ ಈಗಾಗಲೇ ನಡೆದಂತಹ ಲೋಕಲ್ ಬಾಡಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಮಕಾಡೆ ಮಲಗಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ಮಹಾರಾಷ್ಟ್ರದಲ್ಲಾದಂತಹ ಈ ರಾಜಕೀಯ ಬೆಳವಣಿಗೆ ರಾಷ್ಟ್ರ ರಾಜಕಾರಣದ ಮೇಲೆ ಏನು ಪರಿಣಾಮ ಬೀರುತ್ತೆ, INDIA ಕೂಟದ ಭವಿಷ್ಯ ಏನು, ಎಲ್ಲದರ ಬಗ್ಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈಗಾಗಲೇ ಹೊರಬಂದಿರುವಂತಹ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಯ ರಿಸಲ್ಟ್ ಬಗ್ಗೆ ಚಿಕ್ಕದಾಗಿ ಹೇಳಿಬಿಡ್ತೀನಿ. ಮಹಾರಾಷ್ಟ್ರದಲ್ಲಿ ಒಟ್ಟು 288 ಲೋಕಲ್ ಬಾಡಿ ಚುನಾವಣೆ ನಡೆದಿತ್ತು. ಈ ಚುನಾವಣೆಯಲ್ಲಿ BJP ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಜೊತೆಗೆ ಶಿವಸೇನೆಯ ಶಿಂಧೆ ಬಣವೂ ಕೂಡ ಉತ್ತಮ ಸಾಧನೆಯನ್ನ ಮಾಡಿದೆ. BJP, ಶಿವಸೇನೆಯ ಶಿಂಧೆ ಬಣ, ಇನ್ನೊಂದು ಕಡೆ NCPಯ ಅಜಿತ್ ಪವಾರ್ ಬಣ, ಈ ಮಹಾಯುತಿ ಏನಿದೆ ಇವರು ಒಟ್ಟಾಗಿ 207 ಕ್ಷೇತ್ರವನ್ನು ಗೆದ್ದುಕೊಂಡಿದ್ದಾರೆ. ಇದರಲ್ಲಿ BJP ಏಕಾಂಗಿಯಾಗಿ 117 ಸ್ಥಳೀಯ ಸಂಸ್ಥೆಗಳನ್ನು ಗೆದ್ದುಕೊಂಡ್ರೆ ಶಿವಸೇನೆಯ ಶಿಂಧೆ ಬಣ 53 ಸ್ಥಳೀಯ ಸಂಸ್ಥೆಗಳನ್ನು ಗೆದ್ದುಕೊಂಡಿದೆ. ಹಾಗೆ ಅಜಿತ್ ಪವಾರ್ ಅವರ NCPಯೂ ಕೂಡ 37 ಲೋಕಲ್ ಬಾಡಿಯನ್ನ ಗೆದ್ದುಕೊಂಡಿದೆ. ಅದೇ ಮಿತ್ರರೇ, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೇವಲ 28 ಲೋಕಲ್ ಬಾಡಿಯನ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. ಶಿವಸೇನೆಯ UBT ಅಂದ್ರೆ ಉದ್ಧವ್ ಠಾಕ್ರೆ ಬಣ 9 ಲೋಕಲ್ ಬಾಡಿಗಳನ್ನು ಗೆದ್ದುಕೊಂಡ್ರೆ NCPಯ ಶರದ್ ಪವಾರ್ ಬಣ 7 ಲೋಕಲ್ ಬಾಡಿಯನ್ನು ಗೆದ್ದುಕೊಂಡಿದೆ. ಮಿತ್ರರೇ, ಇವರು ಮಹಾರಾಷ್ಟ್ರದಲ್ಲೂ ಕೂಡ ವೋಟ್ ಚೋರಿ ಅಭಿಯಾನವನ್ನ ಮಾಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ನಮಗಷ್ಟೆಲ್ಲ ದೊಡ್ಡ ಜಯ ಸಿಕ್ಕಿತ್ತು, ವಿಧಾನಸಭಾ ಚುನಾವಣೆಯಲ್ಲಿ ಮಹಾಯುತಿ ಗೆದ್ದಿದ್ದು ಹೇಗೆ, ಇಲ್ಲಿ EVM ಹ್ಯಾಕ್ ಆಗಿದೆ, ವೋಟ್ ಚೋರಿ ಆಗಿದೆ, ಇಂತಹ ಆರೋಪವನ್ನ ಕಾಂಗ್ರೆಸ್ ಕೂಡ ಮಾಡಿತ್ತು, ಉದ್ಧವ್ ಠಾಕ್ರೆ ಬಣವೂ ಕೂಡ ಮಾಡಿತ್ತು. ಆದರೆ ಮಿತ್ರರೇ, ಈಗ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಜನ ಮತ್ತೆ ಇವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ, ಅಜಿತ್ ಪವಾರ್ ಅವರ NCP ಗೆದ್ದಷ್ಟು ಲೋಕಲ್ ಬಾಡಿಯನ್ನ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಆ ಹಂತಕ್ಕೆ ಕಾಂಗ್ರೆಸ್ ಹೋಗಿ ತಲುಪಿದೆ. ಈಗ ಈ ರಿಸಲ್ಟ್ ಭಾರಿ ಇಂಪಾರ್ಟೆಂಟ್ ಯಾಕೆ ಆಗ್ತಾ ಇದೆ ಕೇಳಿದ್ರೆ, ಜನವರಿ 15ನೇ ತಾರೀಕು ಮುಂಬೈ ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಯುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಮುಂಬೈ ಮಹಾನಗರ ಪಾಲಿಕೆ ಬಹಳ ದೊಡ್ಡ ಚುನಾವಣೆ. ಅದು ಹೇಳಬೇಕು ಅಂತಂದ್ರೆ ಉತ್ತರಾಖಂಡ, ಹಿಮಾಚಲ ಪ್ರದೇಶ ಈ ಸ್ಟೇಟ್ಗಳ ಚುನಾವಣೆಗಿಂತಲೂ ಹೆಚ್ಚಿನ ಮಹತ್ವವನ್ನ ರಾಜಕೀಯ ಪಕ್ಷಗಳು ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಗೆ ಕೊಡ್ತವೆ. ಯಾಕೆ ಕೇಳಿದ್ರೆ, ಮುಂಬೈ ಮಹಾನಗರ ಇದೆಯಲ್ಲ, ಇದು ಅತ್ಯಂತ ಶ್ರೀಮಂತವಾದಂತಹ ಮಹಾನಗರ ಪಾಲಿಕೆಯನ್ನು ಹೊಂದಿದೆ. ಅದರ ವಾರ್ಷಿಕ ಬಜೆಟ್ ಬಂದ್ಬಿಟ್ಟು 65ರಿಂದ 70 ಸಾವಿರ ಕೋಟಿಯನ್ನು ದಾಟುತ್ತೆ. ಹೀಗಾಗಿ ಮುಂಬೈಯನ್ನು ಗೆದ್ದುಕೊಳ್ಳೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡುತ್ತಾರೆ. ಅದರಲ್ಲೂ ಮಿತ್ರರೇ, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಇದೆಯಲ್ಲ, ಅವರೇನಾದರೂ ರಾಜಕೀಯವಾಗಿ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು. ಉದ್ಧವ್ ಠಾಕ್ರೆಗೆ ಬಾಳಾ ಠಾಕ್ರೆಯ ಮಗನಾಗಿ ಶಿವಸೇನೆಯನ್ನ ತನ್ನ ಕೈನಲ್ಲಿ ಉಳಿಸ್ಕೊಳ್ಬೇಕಾದ್ರೆ ಅವರು ಈ ಬಾರಿ ಮುಂಬೈಯನ್ನು ಗೆದ್ದುಕೊಳ್ಳಲೇಬೇಕು. ನಿಮಗೆ ನೆನಪಿರಲಿ, ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಹಳ ವರ್ಷಗಳಿಂದಲೂ ಕೂಡ ಅಧಿಪತ್ಯ ಇರುವಂತಹದ್ದು ಇದೇ ಶಿವಸೇನೆಗೆ. ಮುಂಬೈ ನಗರದ ಮೇಲೆ ಬಾಳಾ ಸಾಹೇಬ್ ಠಾಕ್ರೆ ಅವರ ಫುಲ್ ಹೋಲ್ಡ್ ಇತ್ತು. ಇಷ್ಟೆಲ್ಲ ಹೇಳಿದ ಮೇಲೆ ನಿಮಗೆ ಅರ್ಥ ಆಗಿರಬಹುದು ಅಂತ ಭಾವಿಸಿದ್ದೀನಿ, ಯಾಕೋಸ್ಕರವಾಗಿ ಉದ್ಧವ್ ಠಾಕ್ರೆಗೆ ಮುಂಬೈ ಗೆಲುವು ಅನಿವಾರ್ಯ ಅಂತ. ಒಂದು ರಾಜಕೀಯ ಪಕ್ಷ ಅಸ್ತಿತ್ವದಲ್ಲಿ ಉಳಿಬೇಕು ಅಂತಾದ್ರೆ ಅದಕ್ಕೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇರಬೇಕು. ಅಂದ್ರೆ ಅವರು ಒಂದಲ್ಲ ಒಂದು ಕಡೆಯಲ್ಲಿ ಅಧಿಕಾರವನ್ನು ಇಟ್ಕೊಂಡಿರಬೇಕು. ಇಲ್ಲದೆ ಹೋದ್ರೆ ಆ ರಾಜಕೀಯ ಪಕ್ಷ ಸರ್ವೈವಲ್ ಆಗೋದೇ ಇಲ್ಲ. ಈಗ ಮುಂಬೈ ಮೇಲೆ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. 2026 ಜನವರಿ 15ನೇ ತಾರೀಕು ಚುನಾವಣೆ ನಡೆಯುತ್ತಲ್ಲ, ಅಲ್ಲಿ ನಾವು ಗೆದ್ದು ಅಧಿಕಾರವನ್ನು ಹಿಡಿತೀವಿ ಎನ್ನುವಂತಹ ವಿಶ್ವಾಸ ಉದ್ಧವ್ ಠಾಕ್ರೆ ಬಣಕ್ಕಿದೆ. ಆದರೆ ಮಿತ್ರರೇ, ಈ ನಡುವೆ ಕಾಂಗ್ರೆಸ್ ಏನ್ ಮಾಡ್ತು ಗೊತ್ತಾ, ನಾವು ಮುಂಬೈ ಮಹಾನಗರ ಪಾಲಿಕೆಗೆ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸ್ತೀವಿ, ನಾವು ಯಾವುದೇ ಮೈತ್ರಿಕೂಟದಲ್ಲಿ ಹೋಗೋದಿಲ್ಲ ಅಂತ ಅವರು ಘೋಷಣೆ ಮಾಡಿದ್ರು. ಅಲ್ಲಿಗೆ ಮಿತ್ರರೇ, ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಗಾಡಿ ಏನು ರೂಪುಗೊಂಡಿತ್ತಲ್ಲ, ಅದು ಲಗಾಡಿ ಎದ್ದು ಹೋಯ್ತು. ಯಾವಾಗ ಕಾಂಗ್ರೆಸ್ ಈ ರೀತಿಯಾಗಿ ಘೋಷಣೆಯನ್ನ ಮಾಡ್ತೋ, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣವೂ ಕೂಡ ಈಗ ಸಿಡಿದೆದಿದೆ. ಅವರು ಈಗಾಗಲೇ MNS ಜೊತೆಗೆ ಮೈತ್ರಿಯನ್ನ ಘೋಷಣೆ ಮಾಡಿದ್ದಾರೆ. BMC ಚುನಾವಣೆಯನ್ನ ಈ ಠಾಕ್ರೆ ಬ್ರದರ್ಸ್ ಒಟ್ಟಾಗಿ ಎದುರಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಈ ಎರಡೂ ಪಕ್ಷಗಳು ಕೂತ್ಕೊಂಡು ಆದಷ್ಟು ಶೀಘ್ರದಲ್ಲಿ ಸೀಟ್ ಶೇರಿಂಗ್ ಮಾಡ್ಕೊಳ್ತೀವಿ ಅಂತ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ.
ಮಿತ್ರರೇ, ಇದಿಷ್ಟೇ ಆಗಿದ್ರೆ ಈ ಚುನಾವಣೆಯಲ್ಲಿ ಮಾತ್ರ ಕಾಂಗ್ರೆಸ್ ಮತ್ತು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಬೇರೆ ಆಗಿದೆ. ಚುನಾವಣೆ ಆಗ್ತಿದ್ದ ಹಾಗೆ ಒಂದಾಗ್ಬಿಡ್ತಾರೆ, ರಿಸಲ್ಟ್ ಬಂದ್ರೆ ಮೈತ್ರಿ ಮಾಡ್ಕೊಳ್ಬಹುದು, ಹೀಗೆಲ್ಲ ಒಂದು ಚರ್ಚೆ ಇರ್ತಾ ಇತ್ತು. ಆದರೆ ಈಗ ಉದ್ಧವ್ ಠಾಕ್ರೆಯ ಬಣ ಕಾಂಗ್ರೆಸ್ ವಿರುದ್ಧವೇ ಸಿಡಿದೆದ್ದಿದೆ. ಉದ್ಧವ್ ಠಾಕ್ರೆ ಬಣದ ವಕ್ತಾರನಾಗಿರುವಂತಹ ಆನಂದ್ ದುಬೆ ಇವತ್ತು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಕೇಳಿದ್ರೆ, ಕಳೆದ 30 ವರ್ಷದಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಮುಂಬೈಯನ್ನ ಗೆದ್ದಂತಹ ಉದಾಹರಣೆಯೇ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಅನ್ನ ನಾವು ಮುಂಬೈನಲ್ಲಿ ಸೀರಿಯಸ್ ಆಗಿ ಪರಿಗಣಿಸಲೇಬೇಕಾಗಿಲ್ಲ. ಕಾಂಗ್ರೆಸ್ ಒಂಥರ ಟೂರಿಸ್ಟ್ ಇದ್ದಂತೆ. ಅವರು ಚುನಾವಣೆ ಬಂದಾಗ ಬರ್ತಾರೆ, ಬ್ಯಾನರ್ಗಳನ್ನ ಹಿಡಿತಾರೆ, ಪ್ರಚಾರ ಮಾಡ್ತಾರೆ, ಚುನಾವಣೆ ಸೋತು ವಿಪಕ್ಷದಲ್ಲಿ ಕೂರ್ತಾರೆ, ಮನೆಗೆ ಹೋಗ್ಬಿಡ್ತಾರೆ. ಹೇಗೆ ಹರಿಯಾಣವನ್ನು ಸೋತಿದಾರೋ, ಬಿಹಾರವನ್ನು ಸೋತಿದಾರೋ, ಹಾಗೆ 2026 ಜನವರಿಯಲ್ಲಿ BMCಯ ರಿಸಲ್ಟ್ ಕೂಡ ಬರುತ್ತೆ. ಆಗ ಕಾಂಗ್ರೆಸ್ನವರು ಮನೆಯಲ್ಲಿ ಕೂತ್ಕೊಂಡು ಆತ್ಮಾವಲೋಕನವನ್ನು ಮಾಡಿಕೊಳ್ಳಲಿ. ಮುಂಬೈ ಯಾವತ್ತಿದ್ರೂ ಕೂಡ ಶಿವಸೇನೆಯ ಜೊತೆಗಿದೆ ಅಂತೇಳಿ ಉದ್ಧವ್ ಠಾಕ್ರೆ ಬಣದ ಆನಂದ್ ದುಬೆ ಕಾಂಗ್ರೆಸ್ ವಿರುದ್ಧವೇ ಹರಿಹಾಯ್ದಿದ್ದಾರೆ. ಅಲ್ಲಿಗೆ ಮಿತ್ರರೇ, ಮಹಾರಾಷ್ಟ್ರದಲ್ಲಿ ಈ ಮಹಾವಿಕಾಸ್ ಅಗಾಡಿ ಏನಿದೆ, ಇದು ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿರುವಂತಹದ್ದು ಬಹಿರಂಗಗೊಂಡಿದೆ. ಹಾಗಾದ್ರೆ BMC ಚುನಾವಣೆಯನ್ನ ಯಾರು ಗೆಲ್ಲಬಹುದು, ಯಾರ ಫೇವರ್ ಆಗಿದೆ, ಅಲ್ಲಿ ಯಾರ ಹಿಡಿತ ಜಾಸ್ತಿ ಇದೆ, ಇದನ್ನ ನೋಡೋದಾದ್ರೆ BMCಗೆ ಕಟ್ಟ ಕಡೆಯದಾಗಿ ಚುನಾವಣೆ ನಡೆದಿದ್ದು 2017ರಲ್ಲಿ. ಆಗ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು BJPಯ ಮೈತ್ರಿ ಸರ್ಕಾರ ಇತ್ತು. ಜೊತೆಗೆ ಮಿತ್ರರೇ, ಈ ಪಕ್ಷಗಳೆಲ್ಲ ಈ ರೀತಿಯಾಗಿ ಒಡೆದು ಹೋಗಿರಲಿಲ್ಲ. ಒಂದೇ ಶಿವಸೇನೆ ಇತ್ತು, ಒಂದೇ NCP ಇತ್ತು. NCP ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ರೆ BJP ಮತ್ತು ಶಿವಸೇನೆ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ವು. ಆ BMC ಚುನಾವಣೆಯಲ್ಲಿ ಶಿವಸೇನೆ 84 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು, BJP 82 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿತ್ತು, ಕಾಂಗ್ರೆಸ್ ಕೇವಲ 31 ಕ್ಷೇತ್ರವನ್ನು ಗೆದ್ದಿತ್ತು, NCP 9 ಕ್ಷೇತ್ರವನ್ನು ಗೆದ್ದಿತ್ತು. ಹಾಗೆ MNS ಏಕಾಂಗಿಯಾಗಿ ಸ್ಪರ್ಧಿಸಿ 7 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಅಸಾದುದ್ದೀನ್ ಓವೈಸಿ ಪಕ್ಷ 2 ಕ್ಷೇತ್ರವನ್ನು ಗೆದ್ದುಕೊಂಡ್ರೆ ಸಮಾಜವಾದಿ ಪಕ್ಷ 6 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಒಟ್ಟು BMCಯಲ್ಲಿರುವಂತಹದ್ದು 227 ಕ್ಷೇತ್ರಗಳು. ಆ ಪೈಕಿ 2017ರ ಚುನಾವಣೆಯಲ್ಲಿ ಶಿವಸೇನೆ ಮತ್ತು BJPಯ ಮೈತ್ರಿಕೂಟ 166 ಕ್ಷೇತ್ರವನ್ನು ಗೆದ್ದುಕೊಂಡು ಭಾರೀ ಬಹುಮತದಲ್ಲಿ BMCಯ ಚುಕ್ಕಾಣಿಯನ್ನು ಹಿಡಿದಿದ್ವು. ಅಂದ್ರೆ 2017ರ ಚುನಾವಣೆಯನ್ನೇ ಮಾನದಂಡವಾಗಿಟ್ಟುಕೊಂಡ್ರೆ ಶಿವಸೇನೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿತ್ತು, BJP 2ನೇ ಸ್ಥಾನದಲ್ಲಿತ್ತು. ಆ ಪ್ರಮಾಣದಲ್ಲಿ ಮುಂಬೈ ಮೇಲೆ ಶಿವಸೇನೆ ತನ್ನ ಹಿಡಿತವನ್ನು ಹೊಂದಿತ್ತು. ಆದರೆ ಮಿತ್ರರೇ, 2017ರ ಪರಿಸ್ಥಿತಿಯೇ ಬೇರೆ, ಈಗ 2026ರಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ, ಈಗಿನ ಪರಿಸ್ಥಿತಿಯೇ ಬೇರೆ. ಶಿವಸೇನೆ ಒಡೆದು ಹೋಳಾಗಿದೆ, ಏಕನಾಥ್ ಶಿಂದೆ ಬಣ ಅತ್ಯಂತ ಪ್ರಬಲವಾಗಿದೆ. 2024ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಏಕನಾಥ್ ಶಿಂದೆ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಸೋತು ಸುಣ್ಣ ಆಗೋಗಿದೆ. ಹೀಗಾಗಿ 2017ರ ಲೆಕ್ಕಾಚಾರವನ್ನ ಇಟ್ಟುಕೊಂಡು ಉದ್ಧವ್ ಠಾಕ್ರೆ ಬಣ ಈಗ BMC ಚುನಾವಣೆಯನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ಸಾಕಷ್ಟು ವೀಕ್ ಆಗಿದ್ದಾರೆ. ಆದರೂ ಕೂಡ ಅವರಿಗೊಂದು ಆಶಾವಾದ ಇದೆ. ಅದೇನು ಕೇಳಿದ್ರೆ, 2024ರ ವಿಧಾನಸಭಾ ಚುನಾವಣೆಯಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಇದೆಯಲ್ಲ, ಇದು ಒಟ್ಟಾರೆಯಾಗಿ ಗೆದ್ದಿರುವಂತಹದ್ದು ಕೇವಲ 20 ಕ್ಷೇತ್ರಗಳನ್ನು ಮಾತ್ರ. ಆದರೆ ಆ 20ರಲ್ಲಿ 10 ಕ್ಷೇತ್ರವನ್ನು ಗೆದ್ದಿರುವಂತಹದ್ದು ಮುಂಬೈ ವ್ಯಾಪ್ತಿಯಲ್ಲಿ. ಇದು ಶಿವಸೇನೆಯ ಹುರುಪಿಗೆ ಕಾರಣ ಆಗಿದೆ. ಒಟ್ಟು ಮುಂಬೈ ವ್ಯಾಪ್ತಿಯಲ್ಲಿ 36 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 2024ರ ರಿಸಲ್ಟ್ ಅನ್ನು ನೋಡೋದಾದ್ರೆ ಆ 36ರ ಪೈಕಿ BJP 15 ವಿಧಾನಸಭಾ ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಶಿವಸೇನೆಯ ಶಿಂಧೆ ಬಣ 6 ಕ್ಷೇತ್ರವನ್ನು ಗೆದ್ದುಕೊಂಡಿದೆ. NCP 1 ಗೆದ್ದಿದೆ, ಅಂದ್ರೆ ಅಜಿತ್ ಪವಾರ್ ಅವರ ಬಣ. ಒಟ್ಟಾರೆಯಾಗಿ ಮಹಾಯುತಿ ಬಳಿಯಲ್ಲಿ ಒಟ್ಟು 22 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅದೇ ಮಹಾವಿಕಾಸ್ ಅಗಾಡಿ ಬಳಿಯಲ್ಲಿ ಇದ್ದಿದ್ದೇ 13 ಕ್ಷೇತ್ರಗಳು. ಅದರಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆ ಅವರದ್ದೇ 10 ಕ್ಷೇತ್ರಗಳಿದ್ವು. ಕಾಂಗ್ರೆಸ್ ಬಳಿಯಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಶರದ್ ಪವಾರ್ ಬಣ 1 ಗೆದ್ದಿಲ್ಲ. ಯಾಕೆ ಕೇಳಿದ್ರೆ ಶರದ್ ಪವಾರ್ಗೆ ಮುಂಬೈನಲ್ಲಿ ಸ್ಟ್ರೆಂತ್ ಇಲ್ಲ. ಎಲ್ಲರ ನಿರೀಕ್ಷೆ ಏನಿತ್ತು ಗೊತ್ತಾ, ಒಂದು ವೇಳೆ ಕಾಂಗ್ರೆಸ್ ಮತ್ತು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಒಟ್ಟಾಗಿ ಚುನಾವಣೆಯನ್ನ ಎದುರಿಸಿದ್ದೇ ಆದ್ರೆ ಮುಂಬೈನಲ್ಲಿ ಮಹಾಯುತಿಗೆ ಪ್ರಬಲ ಪೈಪೋಟಿಯನ್ನ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಅದು ಒಡೆದು ಹೋಗಿದೆ. ಈಗ ಪರಸ್ಪರ ಬೇರೆಯಾಗಿ ಚುನಾವಣೆಯನ್ನ ಎದುರಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ BMC ಚುನಾವಣೆಯಲ್ಲೂ ಕೂಡ ಮಹಾಯುತಿಗೆ ಕೇಕ್ ವಾಕ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಈ ರೀತಿಯಾಗಿ INDIA ಕೂಟದ ಬಿರುಕು ರಾಷ್ಟ್ರ ರಾಜಕಾರಣದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಪ್ರಶ್ನೆ ಕೇಳಿದ್ದೆ. ಆದರೆ ಮಿತ್ರರೇ, INDIA ಕೂಟ ಇದೆಯಲ್ಲ, ಇದು ಕೇವಲ BJPಯನ್ನ ಸೋಲಿಸಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಮಾಡಿಕೊಂಡಂತಹ ಅಪವಿತ್ರ ಮೈತ್ರಿಯ ಒಂದು ಕೂಟ. ಯಾಕಿದನ್ನು ಅಪವಿತ್ರ ಮೈತ್ರಿ ಅಂತ ಕರೀತಾ ಇದ್ದೀನಿ ಕೇಳಿದ್ರೆ, ಇವರೆಲ್ಲ BJPಯ ವಿರುದ್ಧವಾಗಿದ್ದಾರೆ ಎನ್ನುವ ಕಾರಣಕ್ಕಾಗಲ್ಲ. ನೀವು ಆ ರಾಜಕೀಯ ಪಕ್ಷಗಳ ಸೈದ್ಧಾಂತಿಕ ಹಿನ್ನೆಲೆಯನ್ನು ನೋಡಿ, ಕೆಲ ರಾಜ್ಯಗಳಲ್ಲಿ ಅವುಗಳ ಪರಿಸ್ಥಿತಿಯನ್ನ ನೋಡಿ. ಅದು ಕೇವಲ 2024ರ ಲೋಕಸಭಾ ಚುನಾವಣೆಯನ್ನ ಗುರಿಯಾಗಿ ಇಟ್ಟುಕೊಂಡು ಮಾಡಿಕೊಂಡಂತಹ ಕೂಟ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೇಗೆ ಕೇಳಿದ್ರೆ, ಈಗ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆ ಜೊತೆಗೆ ಕಾಂಗ್ರೆಸ್ನ ಮೈತ್ರಿ ಇದೆ. ಆ ಎರಡೂ ಸಿದ್ಧಾಂತಗಳ ಕೆಮಿಸ್ಟ್ರಿಯಲ್ಲಿ ಹೊಂದಾಣಿಕೆ ಆಗೋದಕ್ಕೆ ಸಾಧ್ಯತೆ ಇದೆಯಾ?
ಆದರೂ ಒಂದು ಹಂತಕ್ಕೆ ಉದ್ಧವ್ ಠಾಕ್ರೆ ಬಗ್ಗಿದ್ರು. ಯಾವ ಹಂತಕ್ಕೆ ಬಗ್ಗಿದ್ರು ಅಂತಂದರೆ ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನೇ ಅಂತ್ಯ ಮಾಡುವ ಹಂತಕ್ಕೆ ಬಗ್ಗಿದ್ರು. ಇದರಲ್ಲಿ ಗಳಿಸಿದ್ದು ಯಾರು ಕೇಳಿದ್ರೆ ಕಾಂಗ್ರೆಸ್ಸೇ ಹೊರತು ಉದ್ಧವ್ ಠಾಕ್ರೆ ಅಲ್ಲ. ಉದ್ಧವ್ ಠಾಕ್ರೆ ಜೊತೆಗೆ ಮೈತ್ರಿ ಇದ್ದ ಕಾರಣದಿಂದಾಗಿ ಲೋಕಸಭೆಯಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಒಂದಷ್ಟು ಕ್ಷೇತ್ರವನ್ನು ಗೆದ್ದುಕೊಳ್ತು. ಅದನ್ನು ಬಿಟ್ಟರೆ ಉದ್ಧವ್ ಠಾಕ್ರೆಗೆ ಏನೂ ಲಾಭ ಆಗಿಲ್ಲ. ಅವರ ರಾಜಕೀಯ ಭವಿಷ್ಯಕ್ಕೆ ಒಂದು ಕಪ್ಪು ಚುಕ್ಕೆ ಆಯಿತು. ಉದ್ಧವ್ ಠಾಕ್ರೆ ಯಾವ ಹಂತಕ್ಕೆ ಹೋಗ್ಬಿಟ್ರು ಕೇಳಿದ್ರೆ, ಮೊನ್ನೆ ತಮಿಳುನಾಡಿನಲ್ಲಿ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಅಲ್ಲಿ ಹಿಂದೂಗಳ ಪರವಾಗಿ ಜಡ್ಜ್ ಒಂದು ತೀರ್ಪನ್ನು ಕೊಟ್ರಲ್ಲ, ಆ ನ್ಯಾಯಾಧೀಶರನ್ನೇ ವಿರೋಧಿಸಿ IND-IA ಕೂಟ ಮಹಾಭಿಯೋಗವನ್ನು ತರೋದು ಹೊರಟಿತು. ಅದಕ್ಕೆ ಉದ್ಧವ್ ಠಾಕ್ರೆಯ ಶಿವಸೇನೆಯೂ ಕೂಡ ಜೊತೆಯಲ್ಲಿ ನಿಂತಿತ್ತು, ಆ ಪತ್ರಕ್ಕೆ ಸಹಿ ಹಾಕಿತ್ತು. ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಇಷ್ಟೆಲ್ಲ ಉದ್ಧವ್ ಠಾಕ್ರೆ ಪ್ರಯತ್ನ ಪಟ್ಟರೂ ಕೂಡ ಅಂತಿಮವಾಗಿ ಅದು ಉಳಿಯಲಿಲ್ಲ. ಕೇವಲ ಮಹಾರಾಷ್ಟ್ರ ಒಂದೇ ಅಲ್ಲ, ಇಂತಹ ಅಪವಿತ್ರ ಮೈತ್ರಿಗಳು ಬೇಕಾದಷ್ಟು ಕಡೆಯಲ್ಲಿದೆ. ಈಗ ಮುಂದೆ ಕೇರಳದಲ್ಲಿ ಚುನಾವಣೆ ಬರುತ್ತಪ್ಪ, ಅಲ್ಲಿರುವಂತಹದ್ದೇ LDF ಮತ್ತು UDF. ನಾವಿಲ್ಲಿ ಪರಸ್ಪರ ಚುನಾವಣೆಯನ್ನು ಎದುರಿಸ್ತೀವಿ, ಲೋಕಸಭೆಯಲ್ಲಿ ಒಂದಾಗಿರ್ತೀವಿ ಅಂತಂದ್ರೆ ಜನ ಕೇಳ್ತಾರಾ? ದೆಹಲಿ, ಪಂಜಾಬಲ್ಲೂ ಕೂಡ ಹೀಗೆ ಆಯಿತು. ಆಮ್ ಆದ್ಮಿ ಪಕ್ಷ ಈಗಾಗಲೇ ಅಧಿಕೃತವಾಗಿ IND-IA ಕೂಟದಿಂದ ಹೊರಗೆ ಬಂದಿದೆ. ಮುಂದೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ. TMCಯ ಮಮತಾ ಬ್ಯಾನರ್ಜಿಯನ್ನ ಕಾಂಗ್ರೆಸ್ ಅಲ್ಲಿ ಎದುರಿಸಲೇಬೇಕು. ಯಾಕೆ ಕೇಳಿದ್ರೆ ಎಡಪಕ್ಷಗಳನ್ನ ಜೊತೆಗೆ ಸೇರಿಸಿಕೊಳ್ಳೋದಕ್ಕೆ ಮಮತಾ ಒಪ್ಪಲ್ಲ, ಎಡಪಕ್ಷಗಳನ್ನ ಬಿಡೋದಕ್ಕೆ ಕಾಂಗ್ರೆಸ್ ಸಿದ್ಧವಿಲ್ಲ. ಹೀಗಾಗಿ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ಸ್ಪರ್ಧೆ ಮಾಡಬೇಕು, ಅಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಳ್ಳಬೇಕು. ಹೀಗಾಗಿ IND-IA ಕೂಟಕ್ಕೆ ಹೆಚ್ಚಿನ ಭವಿಷ್ಯ ಇಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆದಂತಹ ವಿಚಾರ. ಆದರೆ ಈಗ ಮಹಾರಾಷ್ಟ್ರದಲ್ಲಿ ಇದು ಅಧಿಕೃತವಾಗಿ ಒಡೆದು ಹೋಗಿದೆ ಅಷ್ಟೇ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.